ಸ್ನೇಹಮಯಿ ಕೃಷ್ಣ ಮತ್ತೊಂದು ಸಮರ ಸಾರಿದ. ಸಚಿವ ಭೈರತಿ ಸುರೇಶ್ ವಿರುದ್ಧ ಸ್ಫೋಟಕ ಆರೋಪ ಮಾಡಿದ್ದಾರೆ. ಮುಡಾದಿಂದ ಕಡತ ಕದ್ದೊಯ್ದರ ಸಚಿವ ಭೈರತಿ ಸುರೇಶ್. ಹಾಗಾದ್ರೆ ಇದು ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಮಾಡ್ತಾ ಇರುವಂತಹ ಆರೋಪ. ಈಗ ಮೈಸೂರು ಲೋಕಾಯುಕ್ತದ ಹಿಂದಿನ ಎಸ್ಪಿ ವಿರುದ್ಧ ದೂರನ್ನ ದಾಖಲು ಮಾಡೋದಕ್ಕೆ ಮುಂದಾಗಿದ್ದಾರೆ. ಎಸ್ಪಿ ಸಜಿತ್ ಸಚಿವ ಭೈರತಿ ಸುರೇಶ್ ವಿರುದ್ಧ ಕ್ರಮಕ್ಕೆ ದೂರು. ದೇಶದ ಗಮನವನ್ನ ಸೆಳೆದಿರ್ತಕ್ಕಂತಹ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ 14 ಬದಲಿ ಸೈಟ್ಗಳ ಪ್ರಕರಣ ಏನಿದೆ, ಆ ಒಂದು ಪ್ರಕರಣದಲ್ಲೇ ಕೂಡ ಈ ಹಿಂದೆ ಇದ್ದಂತಹ ಮೈಸೂರಿನ ಲೋಕಾಯುಕ್ತ ಎಸ್ಪಿ ಸಜಿತ್ ಅವರೇನಿದ್ದಾರೆ ಅವರ ವಿರುದ್ಧ ಕರ್ತವ್ಯ ಲೋಪದ ಆರೋಪಗಳು ಕೇಳಿ ಬಂದಿವೆ. ಹೀಗಾಗಿ ಕೂಡ ಡಿಜಿ ಅವರಿಗೆ ಅವರ ವಿರುದ್ಧವಾಗಿ ದೂರನ್ನು ಕೂಡ ಸಲ್ಲಿಸಲಾಗಿದೆ. ದೂರದಾರ ಸ್ನೇಹಮಯಿ ಕೃಷ್ಣ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈ ಹಿಂದಿನ ಲೋಕಾಯುಕ್ತ ಎಸ್ಪಿ ಸಜಿತ್ ಅವರ ಪಾತ್ರ ಏನು, ಅವರ ವಿರುದ್ಧ ಯಾಕೆ ಕ್ರಮ ಅಂತ? ಸರ್, ಮೈಸೂರು ಲೋಕಾಯುಕ್ತದ ಕೆಲವು ಅಧಿಕಾರಿಗಳು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ 50-50 ಅನುಪಾತದಲ್ಲಿ ಏನು ಅಕ್ರಮಗಳು ನಡೆದಿದೆ ಅದರ ಬಗ್ಗೆ ಒಂದು ವರದಿಯನ್ನು ತಯಾರು ಮಾಡಿ ಸುಮಾರು ವರದಿ ಮತ್ತು 700 ಪುಟಗಳ ದಾಖಲಾತಿಗಳೊಂದಿಗೆ ಲೋಕಾಯುಕ್ತರಿಗೆ ಒಂದು ವರದಿಯನ್ನು ಕೊಟ್ಟು ಸರ್ಚ್ ವಾರೆಂಟ್ ಕೂಡ ಪಡೆದಿರಂತೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಪ್ರಾಧಿಕಾರದ ಮೇಲೆ ದಾಳಿ ಮಾಡಿ ಅಲ್ಲಿರ್ತಕ್ಕಂಥ ಕೆಲವು ಪ್ರಮುಖ ದಾಖಲಾತಿಯನ್ನು ವಶಪಡಿಸ್ಕೊಳ್ಬೇಕು ಅಂತ ಹೇಳಿ ಆ ವಿಚಾರನ ಹಿಂದೆ ಲೋಕಾಯುಕ್ತ ಎಸ್ ಪಿ ಆಗಿದ್ದಂಥ ಸಜಿತ್ ರವರು ಸಚಿವ ಭೈರತಿ ಸುರೇಶ್ ಅವರಿಗೆ ಮಾಹಿತಿ ಕೊಟ್ಟಿದ್ರಿಂದ ಆ ಭೈರತಿ ಸುರೇಶ್ ಕೂಡಲೇ ಹೆಲಿಕಾಪ್ಟರ್ನ ಮೈಸೂರಿಗೆ ಬಂದು ಹಲವಾರು ಪ್ರಮುಖ ದಾಖಲಾತಿ ಕಡತಗಳನ್ನ ತಗೊಂಡೋಗಿದ್ರು. ಈ ಕಾರಣದಿಂದಲೇ ಈ ರೀತಿ ಸಹಾಯ ಮಾಡಿದ ಸಜಿತ್ ರವರಿಗೆ ಲೋಕಾಯುಕ್ತದ ವರ್ಗಾವಣೆ ಮಾಡಿ ಬೆಂಗಳೂರಿನ ಆಯಾ ಕಟ್ಟದ ಜಾಗದಲ್ಲಿ ಅವ್ರಿಗೆ ನೇಮಕ ಮಾಡಿದ್ದಾರೆ. ಸೊ ಈ ಎಲ್ಲ ಮಾಹಿತಿ ನನಗೆ ಬಂದಿರೋದ್ರಿಂದ ಇದ್ರ ಬಗ್ಗೆ ಕ್ರಮ ತಗೊಳ್ಳೋದಕ್ಕೆ ನಾನು ಮಾನ್ಯ ಪೊಲೀಸ್ ಮಹಾನಿರ್ದೇಶಕರು ಮತ್ತು ಪೊಲೀಸ್ ಮಹಾನಿರೀಕ್ಷಕರಿಗೆ ದೂರರ್ಜಿನ ಕೊಟ್ಟಿದ್ದೀನಿ. ಅಂದ್ರೆ ಈಗ ಸಜಿತ್ ಅವರ ಪಾತ್ರ ಏನು, ಅವ್ರು ಯಾವಾಗ ಲೋಕಾಯುಕ್ತರಿಗೆ ವರದಿ ಕೊಟ್ಟಿದ್ರು, ಅವ್ರಿಗೆ ಸರ್ಚ್ ವಾರೆಂಟ್ ಯಾವಾಗ ಬಂದಿತ್ತು ಸರ್? ಸರ್, ಅದೇ ಜುಲೈ ತಿಂಗಳಲ್ಲಿ ಎಲ್ಲ ವರದಿನೂ ಕೂಡ ಕೊಟ್ಟಿದ್ರು. ಸೊ ಜುಲೈ ತಿಂಗಳಲ್ಲೇ ಇದು ಮಾಡಬೇಕು ಅಂದ್ರೆ ಏನು 26/7/2024 ಸೊ ದಾಳಿ ಮಾಡಿ ದಾಖಲೆ ವಶಪಡಿಸಬೇಕು ಅಂತೇಳಿ ಒಂದು ಯೋಜನೆ ಕೂಡ ರೂಪಿಸಲಾಗಿತ್ತು. ಆ ವಿಚಾರನ ಇವ್ರು ಬೈರ್ತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.